ತವರಿನಲ್ಲೇ ಕಣ್ಣೀರಿಡುತ್ತಿರುವ ಜೀವನದಿ, ಸ್ವಚ್ಛತೆಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಹೋರಾಟದ ಎಚ್ಚರಿಕೆ. ಕೋಟ್ಯಾಂತರ ಜನರ ಜೀವನಾಡಿಯಾಗಿರುವ ಕಾವೇರಿ ನದಿ ತವರಿನಲ್ಲೇ ಕಲುಷಿತಗೊಳ್ಳುತ್ತಿರುವ ಬಗ್ಗೆ ಸ್ಥಳೀಯರು ಗಂಭೀರ ಆತಂಕ ವ್ಯಕ್ತಪಡಿಸಿದ್ದಾರೆ. ಸಿದ್ದಾಪುರ ನೆಲ್ಲಿಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ವರ್ಷಗಳಿಂದ ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆಯ ಕೊರತೆಯಿಂದಾಗಿ ನದಿ ದಡ ಸೇರಿದಂತೆ ವಿವಿಧ ಸಾರ್ವಜನಿಕ ಸ್ಥಳಗಳಲ್ಲಿ ತ್ಯಾಜ್ಯ ರಾಶಿಗಳು ಹೆಚ್ಚಾಗುತ್ತಿದ್ದು, ಇದರಿಂದ ನದಿ ನೀರಿನ ಗುಣಮಟ್ಟ ಹದಗೆಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಸಿದ್ದಾಪುರ ಗ್ರಾಮ ಪಂಚಾಯಿತಿಯು ಬಹಳ ನಿರ್ಲಕ್ಷ್ಯತನ ತೋರ್ತಾ ಇದೆ. ಇಡೀ ಈ ಗ್ರಾಮದ ಏನು ತ್ಯಾಜ್ಯಗಳಿದೆ ಅದನ್ನು ತಂದು ಕಾವೇರಿ ನದಿ ದಡದಲ್ಲಿ ರಾಜಾರೋಷವಾಗಿ ಸುರಿತಾ ಇದ್ದಾರೆ. ಎಷ್ಟೇ ಇದರ ಬಗ್ಗೆ ಯಾವ ಸಂಘ ಸಂಸ್ಥೆಗಳಾಗಲಿ ಜನಪ್ರತಿನಿಧಿಗಳು ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ಸಂಘ ಸಂಸ್ಥೆಗಳು ಮಾತ್ರ ಈ ಬಗ್ಗೆ ಧ್ವನಿ ಎತ್ತೋದು, ಆಚೆ ಈಚೆ ಧ್ವನಿ ಎತ್ತೋದು, ಒಂದೆರಡು ದಿನ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅದು ಬಿಟ್ಟು ಯಾವುದೇ ಪರಿಹಾರ ಈ ಒಂದು ಸಮಸ್ಯೆಗೆ ದೊರೀತಾ ಇಲ್ಲ. ಬಹಳ ವರ್ಷದಿಂದ ಅನುಭವಿಸ್ತಾ ಇರುವಂಥ ಸಮಸ್ಯೆ ಇದು. ನೆಲ್ಲಿಹುದಿಕೇರಿಯಿಂದ ತ್ಯಾಜ್ಯ ನೀರು ನೇರವಾಗಿ ಕಾವೇರಿ ನದಿಗೆ ಬಿಡ್ತಾ ಇರುವಂಥದ್ದು. ಅದೇ ರೀತಿ ಸಿದ್ದಾಪುರದ ತ್ಯಾಜ್ಯಗಳನ್ನು ತಂದು ಅದು ಯಾವುದೋ ಗುತ್ತಿಗೆದಾರನಿಗೆ ಕೊಟ್ಟಿರುವಂಥದ್ದು ಗುತ್ತಿಗೆಗೆ ಅವ್ರು ತಂದು ನದಿ ಬದಿಯಲ್ಲಿ ಸುರಿತಾ ಇದ್ದಾರೆ. ಅಲ್ಲೇ ಪಕ್ಕದಲ್ಲಿ ಕ್ಯಾಮರಾ ಕೂಡ ಅಳವಡಿಸಲಾಗಿದೆ. ಇಷ್ಟವರೆಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಗ್ರಾಮಗಳ ಚರಂಡಿಗಳ ಮೂಲಕ ಕಲುಷಿತ ನೀರು ನೇರವಾಗಿ ನದಿಗೆ ಸೇರುತ್ತಿದ್ದು, ರಾತ್ರಿ ವೇಳೆಗಳಲ್ಲಿ ಕಾಫಿ ಪಲ್ಪಿಂಗ್ ಘಟಕಗಳಿಂದ ಹೊರಬರುವ ಮಲಿನ ನೀರನ್ನು ನಿಯಂತ್ರಣವಿಲ್ಲದೆ ನದಿಗೆ ಹರಿಸಲಾಗುತ್ತಿದೆ. ಇದರ ಪರಿಣಾಮವಾಗಿ ಜಲಚರಗಳ ಜೀವಚಕ್ರ ಹಾನಿಗೊಳಗಾಗುತ್ತಿದೆ ಎಂದು ಪರಿಸರ ಹೋರಾಟಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನಡೆಸಿದ ಪರಿಶೀಲನೆಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ನದಿ ನೀರು ಜಾನುವಾರುಗಳಿಗೆ ಕುಡಿಯಲು ಸಹ ಯೋಗ್ಯವಲ್ಲ ಎಂಬ ವರದಿ ನೀಡಿದ್ದರೂ ಮುಂಜಾಗ್ರತಾ ಕ್ರಮ ವಹಿಸುತ್ತಿಲ್ಲ. ನದಿ ದಡದಲ್ಲಿ ತ್ಯಾಜ್ಯ ರಾಶಿಗಳು ಹೆಚ್ಚುತ್ತಿರುವುದು ಸಾರ್ವಜನಿಕರ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಗ್ರಾಮದ ಸಾರ್ವಜನಿಕರು ಮತ್ತು ಶಾಲಾ ವಿದ್ಯಾರ್ಥಿಗಳು ತ್ಯಾಜ್ಯದ ದುರ್ವಾಸನೆ ನಡುವೆ ಮೂಗು ಮುಚ್ಚಿಕೊಂಡೇ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನದಿ ದಡದಲ್ಲಿ ತ್ಯಾಜ್ಯ ಸುರಿಯುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಚರಂಡಿ ನೀರು ನದಿಗೆ ಸೇರುವುದನ್ನು ತಡೆಗಟ್ಟಬೇಕು. ಕಾಫಿ ಪಲ್ಪಿಂಗ್ ಮಲಿನ ನೀರಿನ ನಿಯಂತ್ರಣಕ್ಕೆ ವಿಶೇಷ ಮೇಲ್ವಿಚಾರಣೆ ಅಗತ್ಯ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ನದಿ ಸಂರಕ್ಷಣೆ ಮತ್ತು ಸ್ವಚ್ಛತೆ ಕುರಿತು ಸರ್ಕಾರ ಹಾಗೂ ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಜನಾಂದೋಲನಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಸ್ಥಳೀಯ ಸಂಘಟನೆಗಳು ಎಚ್ಚರಿಕೆ ನೀಡಿದೆ. ಸೇವಕ ಸಂಘ ನೆಲ್ಲಿಹುದಿಕೇರಿಯಿಂದ ನಮ್ಮ ಸಂಘದ ವತಿಯಿಂದ ಈ ಒಂದು ಕಾವೇರಿ ಸೇತುವೆ ಬದಿಯಲ್ಲಿ ಏನು ತ್ಯಾಜ್ಯಗಳು ಸುಮಾರು ವರ್ಷದಿಂದ ಸುರಿತಾ ಇದ್ದರು. 2018ರಲ್ಲಿ ನಮ್ಮ ಸಂಘ ಎಚ್ಚೆತ್ತುಕೊಂಡು ಪಕ್ಕದ ಎಸ್ಟೇಟ್ ಜುಮ್ಮಿ ಪೂವೆಯವರು ಸೇರಿ ನಮ್ಮ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಸ್ವಚ್ಛ ಕೊಡಗು ಹಸಿರು ಕೊಡಗು ಎಂಬ ಅಭಿಯಾನದಿಂದ ಏನು ಇಲ್ಲಿ ವೇಸ್ಟ್ ಇತ್ತು ಅದನ್ನು ಪೂರ್ತಿ ನಾವು ಎತ್ತಿ ಫುಲ್ ಕ್ಲೀನ್ ಮಾಡಿ 125 ಲೋಡು 12 ವೀಲಿಗೆ ಮಣ್ಣು ತಗೊಬಂದು ಸುರಿದು ಗಾರ್ಡನ್ ಥರ ಮಾಡಿ ಫುಲ್ ಹೂ ಗಿಡಗಳು ಮತ್ತು ಈ ಥರ ಬುಷ್ ಗಿಡಗಳನ್ನು ನಟ್ಟು ತಿಂಗಳಿಗೊಂದ್ಸತಿ ಇಲ್ಲ ವಾರಕ್ಕೊಂದ್ಸಲಿ ಬಂದು ಫುಲ್ ಸ್ವಚ್ಛತೆ ಮಾಡ್ತಾಯಿದ್ದೆವು. ನಮ್ಮ ಗಾರ್ಡನಲ್ಲಿ ಆಗ್ತಾಯಿದ್ದಾರೆ, ಪುನಃ ಒಳಗೆ ಆಗ್ತಾಯಿದ್ದಾರೆ, ಗಾರ್ಡನ್ ಸೈಡಲ್ಲಿ ಆಗ್ತಾಯಿದ್ದಾರೆ. ಇದು ಮಳೆಗಾಲದಲ್ಲಿ ಮಳೆ ನೀರು ಬಂದಾಗ ಪ್ರಳಯ ಆದಾಗ ತೀರಾ ಒಳಗೆ ಹೋಗಿ ನಮ್ಮ ಇದು ನೀರು ಮಾಲಿನ್ಯ ಆಗ್ತಾಯಿದೆ.